KTM ಕಡೆಯಿಂದ ನನಗೆ ಮತ್ತೆ ಒಂದು ಸಪ್ಲಿಮೆಂಟ್ರಿ ಗಾಡಿ ಕೊಟ್ಟಿದ್ದಾರೆ. ಏನಾಗಿದೆ ಏನು ಎತ್ತ ಅಂತ ಇನ್ನೂ ಒಂದು ರೌಂಡ್ ಡಿಸ್ಕಷನ್ಸ್ಗೆ KTM ಸರ್ವಿಸ್ ಸೆಂಟರ್ಗೆ ಹೋಗ್ತಾ ಇದ್ದೀನಿ. ಮತ್ತೆ ಒಂದು ಸ್ಮೂತ್ ಪ್ರೋಸೆಸ್ ನಡೀತು ನನಗೂ ಮತ್ತು KTM ಸರ್ವಿಸ್ ಸೆಂಟರ್ ಅವರಿಗೆ. ಮತ್ತೆ ಅಗೇನ್ ಅವ್ರು ಸೇಮ್ ಹೇಳ್ತಿದ್ದಾರೆ, ಪ್ಲ್ಯಾಂಟ್ ಅವ್ರು ಬರಬೇಕು ಸರ್, ಪ್ಲ್ಯಾಂಟ್ ಅವ್ರು ಬಂದು ಅದನ್ನು ನೋಡಬೇಕು. ಮತ್ತು 3 days ಟೈಮ್ ಕೇಳಿದ್ದಾರೆ. ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಒಂದು 3 days ಕೊಡಿ ಸರ್, ಪಕ್ಕಾ ರಿಸಾಲ್ವ್ ಮಾಡಿಕೊಡ್ತೀವಿ, ನೋಡೋಣ. ಆಮೇಲೆ ಅದಕ್ಕೆ KTM ಇಂದ್ರಾನಗರಿಂದ ಮತ್ತೊಂದು ನಂಗೊಂದು ಗಾಡಿ ಕೊಟ್ಟಿದ್ದಾರೆ, KTM 350 ADV. ಬಂದು ಎಷ್ಟು ಹೇಳಿದ್ರಪ್ಪ, 3,64,000 ಸಮಥಿಂಗ್ ಏನೋ ಹೇಳಿದ್ರು ಆನ್ ರೋಡು. ನೋಡೋಣ ಹೆಂಗಿದೆ ಇದ್ರ ಎಕ್ಸ್ಪೀರಿಯನ್ಸ್ 350. ಅದೇ ನಾನು ಓಡಿಸ್ ನೋಡಿದಾಗ ಒಂದು ಸ್ವಲ್ಪ ಪವರ್ ಡ್ರಾಪ್ ಫೀಲ್ ಆಯಿತು 390ಗೂ ಇದಕ್ಕೂ. ಬಟ್ ಏನು ಅನಿಸುತ್ತೆ ಅಂದರೆ ಬಡ್ಜೆಟ್ ಫ್ರೆಂಡ್ಲಿ ಅನಿಸುತ್ತೆ ಗುಡ್ 350 ಅಲ್ಲ. ನನಗೆ ಈ ಗಾಡೀಲಿ ಏನು ಫೀಲ್ ಆಗ್ತಿದೆ ಆ್ಯಕ್ಚುಲಾಗಿ 6 ಓಡಿಸಾದ್ಮೇಲೆ ಅಂದರೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ ಗುರು. ಯಾಕೆಂದರೆ ಗಾಡಿ ಹ್ಯಾಂಡ್ಲಿಂಗು ಸಖತ್ತಾಗಿದೆ ಮಾತ್ರ ಇದ್ರದ್ದು. ಈ ಗಾಡಿನ ಒಂಥರ ಕಾನ್ಫಿಡೆನ್ಸ್ ಅಂದರೆ ಹೆಂಗಂದರೆ ಬಗ್ಸೋಕ್ಕಾಗಲಿ ನುಗ್ಸೋಕ್ಕಾಗಲಿ ಏನೋ ಒಂಥರ ಸಣ್ಣ ಗಾಡಿ ಅಲ್ವಾ, ಹೋಗ್ಬೋದು. 6 ಅನ್ನೋದು ಸಿಕ್ಕಾಬಟ್ಟೆ ಬಾಡಿ ಬಲ್ಕ್ ಆಗಿದೆ ಅದರದ್ದು. ಇದರಲ್ಲೂ ಟ್ರಯಲ್ಸ್ ಆರಾಮಾಗಿ ಮಾಡ್ಬೋದು. ಅದರಲ್ಲಾದರೆ ಸ್ವಲ್ಪ ಇನ್ನೂ ಎಕ್ಸ್ಪೀರಿಯನ್ಸ್ ಇನ್ನೂ ಜಾಸ್ತಿನೇ ಬೇಕು. ತುಂಬ ದೊಡ್ಡದಾಗಿದೆ ಗುರು ಅದು. ಸೀಟ್ ಹೈಟ್ ಆಗಲಿ ಗಾಡಿ ಲೆಂತ್ ಆಗಲಿ ತುಂಬ ಜಾಸ್ತಿ ಇದೆಯಲ್ಲ, ಸೊ ಅದಕ್ಕೆ ಅದರಲ್ಲಿ ಸ್ವಲ್ಪ ಭಯ ಅನ್ನೋದಿದ್ದೇ ಇರುತ್ತೆ ಗುರು. ಈ ಗಾಡಿಯಲ್ಲಿ ನಂಗೆ ಫೀಲ್ ಆಗ್ತಿಲ್ಲ. ಆಲ್ಮೋಸ್ಟ್ ಇದಕ್ಕೆ 80,000 ಈಗ 40% GST ಏನಿದೆ ಅದು 350cc ಅಪ್ಲಿಕೇಬಲ್ ಆಗಲ್ಲ. ನಾನು ಸ್ಪೆಸಿಫಿಕಲಿ 6 ಬೇಕು ಅಂತಲೇ ತಂದಿದ್ದೆ, ಏಕೆಂದರೆ ನನ್ನ ಹೈಟಿಗೆ ಅದು ಪ್ರಾಪರಾಗಿದೆ ಗಾಡಿ. ಇವಂತ ನನ್ನ ಪರ್ಸ್ಪೆಕ್ಟಿವಲ್ಲಿ ಹೇಳಬೇಕು ಅಂದರೆ ನಂಗೆ ಟಾಲ್ ಬೈಕ್ಸ್ಗಳು ತುಂಬ ಇಷ್ಟ. ಅದಕ್ಕೆ ನೋಡಿ ಅದನ್ನು ಆಪ್ಟ್ ಮಾಡಿದ್ದು ನನಗೆ ರ್ಯಾಲಿ ಎಡಿಷನ್ನೇ. ಸುಮಾರು ಜನ DM ಮಾಡಿದ್ರು ನೆಕ್ಸ್ಟ್ ಪಾರ್ಟ್ ಹಾಕಿ ಅಂತ. ಕಾಮೆಂಟ್ ಸೆಕ್ಷನಲ್ಲೂ 1-2-3 ಜನ ನೋಡಿದೆ, ಬ್ರೋ ನೆಕ್ಸ್ಟ್ ಪಾರ್ಟ್ ಹಾಕಿ ಏನಾಯಿತು ಗಾಡಿದು ಅಂತ. ಸ್ಟೇ ಟ್ಯೂನ್ಡ್, ಏನಾಗುತ್ತೆ ನೋಡೋಣ ಮುಂದೆ.